ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತಲೇ ಭಾವಿಸ್ತಿದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡಿ ಫ್ರೆಂಡ್ಸ್, ದ್ವಿತೀಯ PUCಗೆ ಸಂಬಂಧಿಸಿದಂಥ ಇಂಗ್ಲೀಷ್ ಕ್ವಶನ್ ಪೇಪರ್, ಮಾಡಲ್ ಕ್ವಶನ್ ಪೇಪರ್ 2024-25ಕ್ಕೆ ಸಂಬಂಧಿಸಿದಂತಹ ಇದರಲ್ಲಿ ಏನು ಬಹು ಆಯ್ಕೆ ಪ್ರಶ್ನೆಗಳಿದಾವಲ್ಲ ಅದಕ್ಕೆ ಉತ್ತರವನ್ನು ಸಹಿತವಾಗಿ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಲೆಟರ್ ರೈಟಿಂಗ್ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೋಡಿ ಫ್ರೆಂಡ್ಸ್, ಅದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಡ್ತೀನಿ. ಒಂದನೇ ಕ್ವಶನ್, ಇನ್ ದ ಪೋಯಮ್ ರೋಮಿಯೋ ಆ್ಯಂಡ್ ಜೂಲಿಯಟ್ ಡ್ಯಾಶ್ ವುಡ್ ಮೇಕ್ ದ ಫೇಸ್ ಆಫ್ ಎವನ್ ಎವ್ರಿ ಫೈನ್ ಅಂತ ಬಂದಾಗ ಇದಕ್ಕೆ ಡಿ ಆನ್ಸರ್ ಇಸ್ ಕರೆಕ್ಟ್. ನೋಡಿ ಫ್ರೆಂಡ್ಸ್, ಜೂಲಿಯಟ್. ಎರಡನೇ ಕ್ವಶನ್ಗೆ ಡಿ ಆನ್ಸರ್ 600, ಇದಕ್ಕೆ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಮೂರನೇ ಕ್ವಶನ್ಗೆ ದ ಚಿಲ್ಡ್ರನ್ಸ್ ಸೋಲ್ಸ್, ಮೂರನೇ ಕ್ವಶನ್ಗೆ ಆನ್ಸರ್ ಕರೆಕ್ಟ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್. ನಾಲ್ಕನೇ ಕ್ವಶನ್ಗೆ ಆನ್ಸರ್ ಡಿ ಕರೆಕ್ಟ್ ನೋಡಿ ಫ್ರೆಂಡ್ಸ್. ಐದನೇ ಕ್ವಶನ್ಗೆ ಆನ್ಸರ್ ಎ ತಮ್ಮನ್ನ ಈಸ್ ಕರೆಕ್ಟ್ ನೋಡಿ ಫ್ರೆಂಡ್ಸ್. ಆರನೇ ಕ್ವಶನ್ಗೆ ಏನಪ್ಪಾ ಅಂತಂದ್ರೆ ಎ ಆನ್ಸರ್ ಈಸ್ ಕರೆಕ್ಟ್, ಪೋಯಟ್ರಿ ಇದು ಕರೆಕ್ಟ್ ನೋಡಿ ಫ್ರೆಂಡ್ಸ್. ಅದೇ ರೀತಿಯಾಗಿ ಏಳನೇ ಕ್ವಶನ್ ಬಂದ್ಬಿಟ್ಟು ಬಿ ಆನ್ಸರ್ ಈಸ್ ಕರೆಕ್ಟ್ ನೋಡಿ ಫ್ರೆಂಡ್ಸ್. ನಾರಾ ಅಂತೆ ಬಿ ಆನ್ಸರ್ ಈಸ್ ಕರೆಕ್ಟ್ ಏಳನೇ ಕ್ವಶನ್ಗೆ. ಎಂಟನೇ ಕ್ವಶನ್ಗೆ ಬಂದ್ಬಿಟ್ಟು ಬಿ ಆನ್ಸರ್ ಈಸ್ ಕರೆಕ್ಟ್ ಅಂತ ನೋಡಿ ಫ್ರೆಂಡ್ಸ್. ಓನ್ಲಿ ಸೆಟಲ್ಮೆಂಟ್ ಒನ್ ಈಸ್ ಗಿವನ್ ಬೈ ರೂಫ್ ಅಂತಿದೆಯಲ್ಲ, ಇದಕ್ಕೆ ಕರೆಕ್ಟ್ ಆನ್ಸರ್. ತದನಂತರವಾಗಿ ಎಂಟನೇ ಕ್ವಶನ್ಗೆ ಆನ್ಸರ್ ಬಂದ್ಬಿಟ್ಟು ಒಂಬತ್ತನೇ ಕ್ವಶನ್ಗೆ ಆನ್ಸರ್ ಬಂದ್ಬಿಟ್ಟು ಆನ್ಸರ್ ಸಿ ಇಸ್ ಕರೆಕ್ಟ್ ನೋಡಿ ಫ್ರೆಂಡ್ಸ್. ಅದೇ ರೀತಿಯಾಗಿ ಹತ್ತನೇ ಕ್ವಶನ್ಗೆ ಆನ್ಸರ್ ಬಂದ್ಬಿಟ್ಟು ಬಿ ನೋಡಿ ಫ್ರೆಂಡ್ಸ್, ಆನ್ಸರ್ ಈಸ್ ಬಿಸ್ಲೇರಿ ಬಾಟಲ್, ಬಿ ಆನ್ಸರ್ ಈಸ್ ಕರೆಕ್ಟ್ ಆಗಿರುತ್ತೆ. ಅದು ತದನಂತರವಾಗಿ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಅದೇ ರೀತಿಯಾಗಿ ಲೆಟರ್ ರೈಟಿಂಗ್ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ ಫ್ರೆಂಡ್ಸ್, ಲೆಟರ್ ರೈಟಿಂಗ್ ಕೂಡ ಒಂದು ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಅದಕ್ಕಿಂತ ಮುಂಚಿತವಾಗಿಯೇ ನಾವು ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ ಬರ್ತಾವಂತ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗ್ಬಿಡೋಣ. ನೋಡಿ ಫ್ರೆಂಡ್ಸ್, ಮೊದಲಿಗೆ ರೋಮಿಯೋ ಆ್ಯಂಡ್ ಜೂಲಿಯಟ್ ಇದು ಇಂಪಾರ್ಟೆಂಟ್ ಅಂತ ಹೇಳ್ಬೋದು. 4 ಮಾರ್ಕ್ಸ್ಗೆ ಬಂದರೆ ಸಪ್ರೇಟ್ ಕೇಳ್ತಾನೆ. ಈಗ ರೋಮಿಯೋದ ಬಗ್ಗೆ ಕೇಳ್ಬೋದು ಅಥವಾ ಜೂಲಿಯಟ್ ಬಗ್ಗೆನೇ ಕೇಳ್ಬೋದು. ಅದೇ ರೀತಿಯಾಗಿ 6 ಮಾರ್ಕ್ಸ್ಗೆ ಕೇಳಿದ್ರೆ ರೋಮಿಯೋ ಮತ್ತು ಜೂಲಿಯಟ್ ಎರಡು ಸೇರಿ 6 ಮಾರ್ಕ್ಸ್ಗೆ ಕೇಳ್ತಾನೆ ನೋಡಿ ಫ್ರೆಂಡ್ಸ್. ಈ IMP ಅಂತ ಕ್ವಶನ್ ಅಂತಲೇ ಹೇಳ್ಬೋದು. ಇದು ಫಿಕ್ಸ್ ಕ್ವಶನ್ ಆಗಿರುತ್ತೆ ರೋಮಿಯೋ ಮತ್ತು ಜೂಲಿಯಟ್ ಈ ಪೋಯಮ್ದಿಂದ. ತದನಂತರವಾಗಿ ಆನ್ ಚಿಲ್ಡ್ರನ್ ಕೂಡ ಒಂದು ಪೋಯಮ್ ಬರುತ್ತಲ್ಲ, ಆ ಪೋಯಮ್ನಲ್ಲಿ ಕೂಡ ಒಂದು ಫಿಕ್ಸ್ ಕ್ವಶನ್ ಇದ್ದೇ ಇರುತ್ತೆ ನೋಡಿ ಫ್ರೆಂಡ್ಸ್. ಅದ್ರ ಬಗ್ಗೆನೂ ಕೂಡ ಸ್ವಲ್ಪ ಮಾಹಿತಿಯನ್ನು ನೋಡ್ಕೊಳ್ಳಿ. ತದನಂತರವಾಗಿ ಸನ್ನಿ ಮಾರ್ನಿಂಗ್ ಇದೆಲ್ಲ, ಆ ಚಾಪ್ಟರ್ ಅಲ್ಲಿ ಕೂಡ ಒಂದು ಫಿಕ್ಸ್ ಕ್ವಶನ್ ಇದ್ದೇ ಇರುತ್ತೆ ನೋಡಿ ಫ್ರೆಂಡ್ಸ್. ತದನಂತರವಾಗಿ 2D ಏನ್ ಚಾಪ್ಟರ್ ಇದೆಲ್ಲ, ಆ 2D ಚಾಪ್ಟರ್ ದಿಂದ ಕೂಡ ಒಂದು ಕ್ವಶನ್ ಬಂದೇ ಬರುತ್ತೆ ಅಂತ ಹೇಳ್ಬೋದು. ಆ ಚಾಪ್ಟರ್ ಕೂಡ ಸ್ವಲ್ಪ ನೋಡಿಕೊಳ್ಳಿ. ತದನಂತರವಾಗಿ ವೆನ್ ಯು ಆರ್ ದ ವರ್ಲ್ಡ್ ಅಂತ ಬರುತ್ತೆ, ಅದನ್ನು ಆ ಚಾಪ್ಟರ್ ಕೂಡ ಒಂದು ಇಂಪಾರ್ಟೆಂಟ್ ಚಾಪ್ಟರ್ ಆಗಿರುತ್ತೆ. ಅದರಲ್ಲಿ ಕೂಡ ಒಂದು ಕ್ವಶನ್ ಬಂದೇ ಬರುತ್ತೆ ನೋಡಿ ಫ್ರೆಂಡ್ಸ್. ಆದ ಕಾರಣ ನೀವು ಸ್ವಲ್ಪ ಸ್ಟಡಿ ಮಾಡಿ ಈಗಲಿಂದನೇ. ತದನಂತರವಾಗಿ ಅರ್ಥ ಏನಿದೆ, ಅರ್ಥ ಬರುತ್ತಲ್ಲ, ಆ ಚಾಪ್ಟರ್ ಅಲ್ಲಿ ಕೂಡ ಒಂದು ಫಿಕ್ಸ್ ಕ್ವಶನ್ ಇದ್ದೇ ಇರುತ್ತೆ ನೋಡಿ ಫ್ರೆಂಡ್ಸ್. ದ ವರ್ಲ್ಟರ್ ಅಂತಿದೆಯಲ್ಲ, ಆ ಚಾಪ್ಟರ್ ಅಲ್ಲಿ ಕೂಡ ಒಂದು ಕ್ವಶನ್ ಇದ್ದೇ ಇರುತ್ತೆ. ಅದೇ ರೀತಿಯಾಗಿ ನಾಳೆ ಯಾರೆಲ್ಲ ಎಕ್ಸಾಮ್ ಬರ್ತಿದ್ದೀರಲ್ಲ ಅವರಿಗೆ ಆಲ್ ದ ಬೆಸ್ಟ್ ತಿಳಿಸ್ತಾ ಇದ್ದೀನಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ಚೆನ್ನಾಗಿ ಬರೆದು ಬನ್ನಿ ಇಂಗ್ಲಿಷ್ ಪೇಪರ್ನ, ಲಾಸ್ಟ್ ಪೇಪರ್. ತದನಂತರವಾಗಿ ನಾವು ಲೆಟರ್ ರೈಟಿಂಗ್ ಬಗ್ಗೆ ಹೇಳ್ಕೊಡ್ತೀನಿ ಅಂತ ಕೂಡ ಹೇಳ್ತೆ ನಾನು. ಯಾವ ರೀತಿ ಲೆಟರ್ ರೈಟಿಂಗ್ ಬರೀಬೇಕಪ್ಪ ಅಂತಂದ್ರೆ, ಲೆಟರ್ ರೈಟಿಂಗ್ ನೋಡಿ ಫ್ರೆಂಡ್ಸ್, ನೀವು ಮೊದಲು ಫ್ರಮ್ ಟು ಅಡ್ರೆಸ್ ಯುವರ್ ಅಂದರೆ ಅಡ್ರೆಸ್ಗಿಂತ ಮುಂಚಿತವಾಗಿ ರೆಸ್ಪೆಕ್ಟೆಡ್ ಸರ್ ಆ್ಯಂಡ್ ಮೇಡಮ್, ಅಡ್ರೆಸ್, ಆಮೇಲೆ ಥ್ಯಾಂಕ್ ಯು, ಯುವರ್ ಫೇತ್ಫುಲಿ, ದಿನಾಂಕ, ಡೇಟ್ ಮಿಸ್ ಮಾಡಕ್ಕೆ ಹೋಗ್ಬಿಟ್ಟು ನೋಡಿ ಫ್ರೆಂಡ್ಸ್. ಡೇಟಿಗೆ 1 ಮಾರ್ಕ್ಸ್ ಖಂಡಿತವಾಗಿ ಇದ್ದೇ ಇರುತ್ತೆ. ತದನಂತರವಾಗಿ ರಿಸ್ಯೂಮ್ ಬರೀಬೇಕು ನೋಡಿ ಫ್ರೆಂಡ್ಸ್. 5 ಮಾರ್ಕ್ಸ್ ಬೇಕಂದ್ರೆ ನಿಮ್ಗೆ ರಿಸ್ಯೂಮ್ ಖಂಡಿತವಾಗಿಯೂ ಬರಲೇಬೇಕು. ರಿಸ್ಯೂಮ್ ಬರೆದ್ರೆ ಮಾತ್ರ ನಿಮಗೆ 5 ಮಾರ್ಕ್ಸ್ ಕೊಡ್ತಾನೆ, ಇಲ್ಲಾಂದ್ರೆ ಇಲ್ಲ. ಅದು ನೆನಪಿನಲ್ಲಿ ಇಟ್ಕೊಳ್ಳಿ ನೀವು. ಅದೇ ರೀತಿಯಾಗಿ ಇವಾಗ ನಮಗೆ ಲೆಟರ್ ಬರೆಯಕ್ಕೆ ಬರಲ್ಲಪ್ಪ ಅಂತಂದ್ರೆ ಈಗ ಹೇಳಿದ್ನಲ್ಲ ಫ್ರೆಂಡ್ಸ್, ಫ್ರಮ್ ಟು ಸರ್ ಆ್ಯಂಡ್ ಮೇಡಮ್, ತದನಂತರ ಥ್ಯಾಂಕ್ ಯು, ಸಬ್ಜೆಕ್ಟ್, ಡೇಟ್, ಇಷ್ಟ ಹಾಕಿದರೆ ಸಾಕು ಫ್ರೆಂಡ್ಸ್. 3 ಮಾರ್ಕ್ಸ್ ಕೊಡ್ತಾನೆ ನೋಡಿ ಫ್ರೆಂಡ್ಸ್. ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಜೈ ಕರ್ನಾಟಕ ಮಾತೆ. ಇದೇ ಥರ ಹೆಚ್ಚಿನ ವಿಡಿಯೋಗಳು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ, ನೋಡ್ತಾ ಇರಿ. ಜೈ ಕರ್ನಾಟಕ ಮಾತೆ.